ಮಳೆ ಬಂತು ಮಳೆ ಕೊಡೆ ಹಿಡಿದು ನೆಡೆ ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಂಟ್ರೆನ್ಸ್ ಇವಾಗ ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ. ಈಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಊರಿಗೆ ಹೋಗಬೇಕು. ಊರಿಗೆ ಹೋದ ನಂತರ ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ಇವತ್ತು ವಿಡಿಯೋ ಫುಲ್ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದಲ್ಲದೆ ಇವತ್ತು ಒಂದು ಪೈನಾಪಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೈನಾಪಲ್ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ಒಳಗೆ. ಸ್ನೇಹಿತರೆ, ವಿಡಿಯೋ ಇವತ್ತು ಬ್ಲಾಗನ್ನು ಫುಲ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ಕೊಡೋಣ ಅಂಥೇಳಿ. ಈ ಲಾಕ್ಡೌನ್ ಟೈಮ್ನಲ್ಲಿ ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸ್ ಆಗಿರ್ಬೋದು, ಮತ್ತು ಮಕ್ಕಳಿಗಾಗಿರ್ಬೋದು, ಕೆಲವೊಂದು ಡೈಲಿ ಎಸೆನ್ಷಿಯಲ್ ಪ್ರಾಡಕ್ಟ್ಸನ್ನು ತೆಗೆದುಕೊಂಡು ಬರಲಿಕ್ಕೆ ಹೊರಗಡೆ ಹೋಗೋದು ಭಯ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಪರ್ಚೇಸ್ ಕೂಡ ಮಾಡ್ಬೋದು. ಅದಲ್ಲದೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಪಡಿಬೋದು. ಅದಲ್ಲದೆ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಸೊ ಅದೊಂದು ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಪ್ರಾಡಕ್ಟ್ ಆಗಲಿ, ಲೈಕ್ ಮಾಯಿಶ್ಚರೈಸರ್ ಆಗಿರ್ಬೋದು, ಶ್ಯಾಂಪೂ ಆಗಿರಬಹುದು, ಆನಂತರ ಬೇಬಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಏನಿದೆ, ಯಾವುದೇ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅದಲ್ಲದೆ ನಿಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಮಾರ್ಜಿನ್ನು ಕೂಡ ನಿಮಗೆ ಸಿಗುತ್ತೆ. ಪ್ರಾಫಿಟನ್ನು ಕೂಡ ನೀವು ಅರ್ನ್ ಮಾಡ್ಬೋದು. ಹೇಗೆ ನೀವು ಸ್ಮಾರ್ಟಾಗಿ ಪರ್ಚೇಸ್ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ, ಬನ್ನಿ. ಸೊ ಇವತ್ತಿನ ದಿನ MamaEarth ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸೋಣ ಅಂತಿದ್ದೀನಿ. ಸೊ ನಾನೀಗ ಜಸ್ಟ್ MamaEarth ಆನಿಯನ್ ಹೇರ್ ಮಾಸ್ಕನ್ನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ವೆರೈಟೀಸ್ ಆಫ್ ಪ್ರಾಡಕ್ಟ್ ಇದೆ. ವೆಬ್ಸೈಟ್ ಮೇಲ್ಗಡೆ ಇಲ್ಲಿ ಸ್ಕ್ರೀನಲ್ಲಿ ನೀವು ನೋಡ್ತಿರ್ಬೋದು. ವೆಬ್ಸೈಟ್ ಕೂಡ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಉಪ್ತನ್ ಫೇಸ್ ವಾಶ್ ಆಗಿರ್ಬೋದು, ಅಥವಾ ಆರಿಗಾನೋ ಆಯಿಲ್ ಆಗಿರ್ಬೋದು, ಮತ್ತು ಹೇರ್ ಮಾಸ್ಕ್ ಆಗಿರ್ಬೋದು, ಇದರ ಬೆಸ್ಟ್. ಮತ್ತು MamaEarth ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟ್ಸು. ಈವನ್ ಪ್ರೆಗ್ನೆಂಟ್ ವುಮೆನ್ಸ್ಗೂ ಕೂಡ ಯೂಸ್ ಆಗುವಂಥ ಸಾಕಷ್ಟು ಪ್ರಾಡಕ್ಟ್ಸನ್ನು ಇದೆ. ಅದರಲ್ಲೂ MamaEarth ಅವ್ರದ್ದು ಆರಿಗಾನೋ ಶ್ಯಾಂಪು, ಸಲ್ಫೇಟ್ ಫ್ರೀ ಶ್ಯಾಂಪು ಏನಿದೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೀವು MamaEarth ಆನಿಯನ್ ಹೇರ್ ಮಾಸ್ಕ್ ಜೊತೆಗೆ ಸಲ್ಫೇಟ್ ಫ್ರೀ ಶ್ಯಾಂಪು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. MamaEarth ಪ್ರಾಡಕ್ಟ್ ಎಲ್ಲ ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ, ಸಿಲಿಕಾನ್ ಫ್ರೀ, SLS ಫ್ರೀ, ಮತ್ತು ಪ್ಲಾಸ್ಟಿಕ್ ಪಾಸಿಟಿವ್. ಅವರು ಎಷ್ಟು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ಕನ್ನು ರೀಯೂಸ್ ಮಾಡ್ತಾರೆ. ಸೊ ಎಲ್ಲ ಹೇರ್ ಕಂಡೀಷನ್, ಎಲ್ಲ ಟೈಪ್ ಅವರು ಕೂಡ ನೀವು MamaEarth ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಬೋದು. ಎಸ್, MamaEarth ವೆಬ್ಸೈಟಲ್ಲಿ ಬಿಗ್ ಸೇಲ್ ನಡೀತಿದೆ. ಇನ್ ಕೇಸ್ ನೀವೇನಾದರೂ MamaEarth ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನೀವು ನಂಬಲಾಗದ ಬೆಲೆಗೆ ನೀವು ಪರ್ಚೇಸ್ ಮಾಡ್ಬೋದು. 20% ಡಿಸ್ಕೌಂಟ್ ಇರುತ್ತೆ. ಅದು ಅಲ್ಲದೆ ಸ್ನೇಹಿತರೆ, ಕೋಡ್ MA20 ಅಂತ ಯೂಸ್ ಮಾಡಿ. ಅದು ನಿಮಗೆ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. ಟೋಟಲ್ 35% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಕೇಳ್ಬೋದು, ಹೆಂಗೆ ಮೇಡಮ್ ಪ್ರಾಫಿಟ್ ಲಿಂಕ್ ಅಂತ ಹೇಳಿದ್ರಲ್ಲ ಏನು ಅಂತ. ನೀವು ಅರ್ನ್ ಕರೋ ಮುಖಾಂತರ ಏನಾದರೂ ಪ್ರಾಫಿಟ್ ಲಿಂಕನ್ನು ನೀವು ಶೇರ್ ಮಾಡಿದ್ರೆ, ಆ ಅರ್ನ್ ಕರೋ ಮುಖಾಂತರ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ 15% ಡಿಸ್ಕೌಂಟು ನಿಮಗೆ ಸಿಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಅರ್ನ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಲಿಂಕ್ ಮುಖಾಂತರ ನೀವು ಪ್ಲೇಸ್ಟೋರ್ಗೆ ಹೋಗ್ತೀರಾ. ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ, ಆನಂತರ ಲಾಗಿನ್ ಮತ್ತು ಸೈನ್ ಅಪ್ ಆಗಿ. ಅರ್ನ್ ಕರೋನಲ್ಲಿ ಸಾಕಷ್ಟು ಆಫರ್ಗಳು ನಡೀತಾ ಇರುತ್ತೆ. ಡಿಫ್ರೆಂಟ್ ಆಫರ್ಸ್ ಇರುತ್ತೆ. ನಿಮ್ಗೆ ಯಾವ ಬೇಕು ಆ ಆಫರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ MamaEarth ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ MamaEarth ಅನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಹಲವಾರು ಪ್ರಾಡಕ್ಟ್ಸ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಶೇರ್ ಅಂತ ನೀವು ಕೊಟ್ಟರೆ ಅಲ್ಲಿ ಶೇರ್ ಆಗುತ್ತೆ. ನೋಡಿ, 52 ರೂಪಾಯಿ ಪ್ರಾಫಿಟ್ ಮಾರ್ಜಿನನ್ನು ಕೂಡ ಕೊಡ್ತಿದೆ. ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ಹಾಗೆ ಪ್ರಾಫಿಟನ್ನು ಕೂಡ ಗಳಿಸ್ಬೋದು. ನಿಮ್ಮ ಪ್ರಾಫಿಟನ್ನು ನೋಡೋದಾದರೆ ಮೈ ಅರ್ನಿಂಗ್ಸ್ಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಪ್ರಾಫಿಟ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಇವತ್ತಿನ ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ನೇಹಿತರೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟು ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ನೋಡಿ ಚೆಕ್ ಕೂಡ ಮಾಡ್ಕೋಬೋದು. ಸೊ ಈ ಮ್ಯಾಕ್ಸ್ ಸೇಲ್ ಜೂನಲ್ಲಿ ನಡೀತಿದೆ. ಈ ಆಫರನ್ನು ಮಿಸ್ ಮಾಡ್ಕೋಬೇಡಿ, ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗಾಗಲೇ ಅಡುಗೆ ಮನೆಗೆ ಹೋಗಬೇಕು, ಕೆಲಸ ಇದೆ. ಅಲ್ಲಿಂದ ಡೈರೆಕ್ಟ್ ಪೈನಾಪಲ್ ಗೊಜ್ಜು ಮಾಡೋಣ ಅಂತ ಹೋದೆ. ಇವತ್ತು 3 ರೆಸಿಪಿಯನ್ನು ಮಾಡಿದೆ. ಪೈನಾಪಲ್ ಗೊಜ್ಜು, ಪೈನಾಪಲ್ ಸಿರಪ್ ಮತ್ತು ಪೈನಾಪಲ್ ಕೇಸರಿ ಬಾತ್ 3 ಕೂಡ ಮಾಡಿದ್ದೀನಿ. ಬಟ್ ಈಗ ಒಂದು ತೋರಿಸ್ತೀನಿ. ಈ ರೆಸಿಪಿ ತುಂಬ ಈಸಿ ಸ್ನೇಹಿತರೆ. ಪೈನಾಪಲ್ ಗೊಜ್ಜು ಅಂತ ಕೂಡ ಕರೀತಾರೆ. ಮೊದಲು ಇಲ್ಲಿ ಒಂದು ಸ್ವಲ್ಪ ಸಾಸಿವೆ ತೆಗೆದುಕೊಂಡಿದ್ದೀನಿ, ಇಂಗು, ಬೆಲ್ಲ ಒಂದು 3 ಟೇಬಲ್ ಸ್ಪೂನಷ್ಟು, 2 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಎಣ್ಣೆ. ಅದಲ್ಲದೆ ಪೈನಾಪಲನ್ನು ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಬೇಕಾದರೂ ಕೂಡ ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ.
ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ. ನಿಮ್ಗೆ ಬೇಕು ಅಂದರೆ ಒಮ್ಮೆ ಟ್ರೈ ಮಾಡಿ. 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು, 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಕರಿಬೇವು ಸ್ವಲ್ಪ, ಒಂದು 6ರಿಂದ 8 ಬ್ಯಾಡಗೆ ಮತ್ತು ಕೆಮ್ಮೆಣಸಿನ್ಕಾಯಿ 2 ತೆಗೆದುಕೊಳ್ಳಿ. ಹುಣಸೆ ಹಣ್ಣು ಸ್ವಲ್ಪ ತೆಗೆದುಕೊಳ್ಳಿ, ಜಾಸ್ತಿ ಉಪಯೋಗಿಸ್ಬೇಡಿ. ಆ ನಂತರ ಸ್ವಲ್ಪ ಮೆಂತ್ಯನ ತೆಗೆದುಕೊಂಡಿದ್ದೀನಿ, ಒಂದು 8ರಿಂದ 10 ಕಾಳು. ಆ ನಂತರ ಬೆಲ್ಲ, ಒಂದು 4ರಿಂದ 5 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ. ಇದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಸೊ ಮೊದಲು ಒಂದು ಪಾತ್ರೆಯನ್ನು ಇಟ್ಕೊಂಡು ಸ್ಟವನ್ನು ಹಚ್ಕೊಳ್ಳೋಣ. ನೋಡಿ, ಆ ಪಾತ್ರೆ ಕಾಯ್ತಿದ್ದಾಗೇ ಒಂದೆರಡು ಕೆಮ್ಮೆಣಸಿನ್ಕಾಯಿ, ಆನಂತರ ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ, ಮೆಂತ್ಯ, ಎಳ್ಳು ಮತ್ತು ಉದ್ದಿನಬೇಳೆ ಇದು ಎಲ್ಲವನ್ನು ಹಾಕ್ಕೊಳ್ಳೋಣ. ಈವನ್ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಳ್ಳೋಣ. ಪೈನಾಪಲ್ ತುಂಬ ಸ್ವೀಟಾಗಿತ್ತು ಅಂದರೆ ಹುಣಸೆಹಣ್ಣು ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಹುಣಸೆಹಣ್ಣು ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಲಿ. ಈಗ ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗಬೇಕು, ಎಳ್ಳು ಚಿಟಪಟ ಅಂತ ಚಿಟ್ಕುಟ್ಬೇಕು. ಆ ರೀತಿ ಚಿಟ್ಕುಟ್ತಿದೆ ಅಂದಾಗ ಇಮಿಡಿಯೇಟ್ ಸ್ಟವನ್ನು ಆಫ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮೇನ್ ಇದನ್ನೆಲ್ಲ ಹಾಕಿ ಆ ನಂತರ ಈ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ನಿಮಗೆ ನಾನಿಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ತೆಗೆದುಕೊಂಡಿದ್ದೀನಿ, ಸಾಕು. ನಿಮ್ಗೆ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ನೋಡಿ, ಈ ರೀತಿ ಸ್ಮೂತ್ ಪೇಸ್ಟ್ ಇರಬೇಕು. ಇಷ್ಟು ಚೆನ್ನಾಗಾದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಮತ್ತೆ ಅದೇ ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಯರ್ಲಿ ಒಂದು 2ರಿಂದ 3 ಟೀ ಸ್ಪೂನ್ನಷ್ಟು. ನೋಡಿ, ಈ ರೆಸಿಪಿಗೆ ಜಾಸ್ತಿ ಎಣ್ಣೆ ಕೂಡ ಇಡಿಸೋದಿಲ್ಲ. ಎಣ್ಣೆ ಕಾಯ್ತಿದ್ದಾಗೇ ಸಾಸಿವೆ ಚಿಟಪಟ ಅಂತಿದ್ದಾಗೇ ಈ ಕರಿಬೇವು, ಆನಂತರ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ನಾನು ಓಪನ್ ಮಾಡ್ತಾಯಿಲ್ಲ ಅಂದರೆ ಕುಯ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನಂತರ ಒಂದು ಸ್ವಲ್ಪ 1-2 ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಅಂತಲೇ ಅಂದ್ಕೊಳ್ರಪ್ಪ. ಈಗ ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಹಾಗೆ ಫ್ರೈ ಆಗ್ತಿರಲಿ. ಅಷ್ಟರಲ್ಲಿ ಪೈನಾಪಲ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಬಿಡೋಣ. ನೋಡಿ, ಈ ರೀತಿ ಹಾಕ್ಬಿಟ್ಟು ಇಮಿಡಿಯೇಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಇಲ್ಲಿ ನಾನು 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಕೈಯಲ್ಲೇ ಅಳತೆ ಗೊತ್ತಾಗ್ಬಿಡುತ್ತಲ್ಲ, ಸೊ ಹಾಗಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸಿದಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಆನಂತರ ಇದು ಚೆನ್ನಾಗಿ ಬೇಯಬೇಕು. ಸೊ ಬೇಯಬೇಕು ಅಂದರೆ ಏನು ಮಾಡಬೇಕು ಹೇಳಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಪೈನಾಪಲ್ ಮುಳುಗೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಯರ್ಲಿ ಒಂದು 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿದು ಬೇಯಬೇಕು. ಇದು ಚಪಾತಿ, ಪೂರಿ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್, ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ನಂತರ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈವನ್ ನೀವು ಅರ್ಧ ಕೊಬ್ಬರಿ, ಆ ನಂತರ ಇನ್ನರ್ಧ ತೆಂಗಿನಕಾಯಿ ತುರಿ ಕೂಡ ಉಪಯೋಗಿಸ್ಬೋದು. ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಈಗ ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಈ ಮಸಾಲೆ ಸ್ಮೆಲ್ ಹೋಗೋ ತನಕ ನೀವು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಮಿಕ್ಸಿ ಜಾರ್ನ ಸ್ವಲ್ಪ ನೀರು ಹಾಕಿ ಈ ರೀತಿ ತೊಳೆದ್ಬಿಟ್ಟು ಅದೇ ನೀರನ್ನು ಇದಕ್ಕೂ ಕೂಡ ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಇಲ್ಲ, ಒಂದು ಅರ್ಧ ಗ್ಲಾಸ್ನಷ್ಟು ಅಷ್ಟೇ ಸ್ನೇಹಿತರೆ. ಇದಕ್ಕೆ ಮತ್ತೆ ನೀರೇನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಈ ಮಸಾಲೆ ಹಸಿ ವಾಸನೆ ಏನಿದೆ ಅದು ಚೆನ್ನಾಗಿ ಹೋಗೋ ತನಕ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕೆಲವ್ರಿಗಂತೂ ಇದು ತುಂಬ ಒನ್ ಆಫ್ ದ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ಯಾವ ಕಪ್ಪಲ್ಲಿ ಪೈನಾಪಲ್ ತೆಗೆದುಕೊಂಡಿರೋ ಅದ್ರ 1/4 ಕಪ್ನಷ್ಟು ಬೆಲ್ಲ ಉಪಯೋಗಿಸ್ತಾರೆ. ಅವಾಗ ತುಂಬ ಜಾಸ್ತಿ ಸಿಹಿ ಅನಿಸುತ್ತೆ ಅಂಥೇಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪ್ರಮಾಣ ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕುದೀಲಿ ಇದು. ನಾನಿಲ್ಲಿ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಲಿಕ್ಕೆ ಇಡ್ತೀನಿ. ಈಗ ಒಟ್ಟು 5ರಿಂದ 6 ನಿಮಿಷ ಆಗಿದೆ. ಟೋಟಲ್ ಈ ರೆಸಿಪಿ ಮಾಡಲಿಕ್ಕೆ ಒಂದು 15ರಿಂದ 20 ನಿಮಿಷ ತೆಗೆದುಕೊಳ್ಳುತ್ತೆ ಟೈಮು. ಸೊ ಈಗ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನಾನು ಪೈನಾಪಲ್ ತಂದಿರೋದ್ರಿಂದ ಸೊ ಸಾಕಷ್ಟು ರೆಸಿಪಿಗಳನ್ನು ಮಾಡಿ ತೋರಿಸೋಣ ಅಂಥೇಳಿ, ಅದರಲ್ಲೇ ವೆರೈಟೀಸ್ ಪೈನಾಪಲ್ ಸಿರಪ್ ಆಗಿರ್ಬೋದು, ಇನ್ಸ್ಟೆಂಟ್ ಪೈನಾಪಲ್ ಜ್ಯೂಸ್ ಆಗಿರ್ಬೋದು, ಅದನ್ನೆಲ್ಲ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಮಾಡಿ ತೋರಿಸ್ತೀನಿ. ಎಸ್, ಈಗ ಆಗಿದೆ. ಈಗ ಬಾರಿಸೋದಷ್ಟೇ. ನೀವು ಟ್ರೈ ಮಾಡಿ ಆಯಿತಾ, ಹೇಗೆ ಬಂತು ಅಂತ ನನಗೆ ಹೇಳಬೇಕು. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಈಗ ಬೆಸ್ಟ್ ಕಾಮೆಂಟ್ಗಳನ್ನು ಓದುವಂಥ ಸಮಯ ಬಂತು. ಮಹಾಲಕ್ಷ್ಮಿಯವರು, ಹಲೋ ಮೇಡಮ್ ಆ್ಯಂಡ್ ಸುನಿಲ್ ಸರ್, ಫೀಲ್ಸ್ ವೆರಿ ಇನ್ಸ್ಪೈರ್ಡ್ ಟು ಸಿ ಯುವರ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ತುಂಬಾ ಖುಷಿ ಅನಿಸುತ್ತೆ. ಯು ಆರ್ ಗ್ರೇಟ್ ಕಪಲ್ಸ್ ಮೇಡ್ ಫಾರ್ ಈಚ್ ಅದರ್. ರಿಯಲಿ ಯು ಬೋತ್ ಆರ್ ಇನ್ಸ್ಪೈರಿಂಗ್ ಟು ಅದರ್.
Sunil sir, you are really lucky to have a Anu madam. She is down to earth. She is really dedicated lady for the family. To be frank, recent agi while was watching the cooking video with the neighbors, I was very happy madam. ಸುತ್ತಮುತ್ತ ಇರೋರನ್ನ ನೇಬರ್ಸ್ ಜೊತೆ ಎಷ್ಟು ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಂಡಿದ್ದೀರಾ. ಅವರು ತೋರಿಸುವಂಥ ಪ್ರೀತಿ ವಿಶ್ವಾಸ ಗೊತ್ತಾಗುತ್ತೆ. ಅನು ಮೇಡಮ್ ಒಳ್ಳೆ ಸ್ನೇಹ ಜೀವಿ ಅಂತ. ಹ್ಯಾಟ್ಸ್ ಆಫ್ ಮೇಡಮ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಹಾಲಕ್ಷ್ಮಿ ಅವರೇ. ನೆಕ್ಸ್ಟ್ ಬಂದು ರೂಪಾ ಲೋಕೇಶ್ ಅವರು, ಅಕ್ಕ ನಾನು ಪ್ರೆಗ್ನೆಂಟ್ ಇದ್ದಾಗ ನಿಮ್ಮ ವೀಡಿಯೋಸ್ ನೋಡ್ತಿದ್ದೆ. ಸೊ ಇವಾಗ ನನ್ನ ಮಗುಗೆ 2 ಇಯರ್. ಅವನು ನನ್ನ ಜೊತೆ ನಿಮ್ಮ ವ್ಲಾಗ್ ನೋಡ್ತಾನೆ. ನಿಮ್ಮ ವೀಡಿಯೋಸ್ ಇಟ್ಕೊಂಡು ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅಕ್ಕ ನಾನು ಲವ್ ಯು ಸೋ ಮಚ್ ಅಕ್ಕ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೂಪಾ ಲೋಕೇಶ್ ಅವರೇ. ಅಮ್ಮ ನೋಡ್ತಿದ್ರು, ಈಗ ಮಗು ಕೂಡ ಜೊತೆಲಿ ನೋಡುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ದೇವರು ಒಳ್ಳೇದು ಮಾಡಲಿ ಮಗುಗೆ. ಆನಂತರ ಸೌಮ್ಯ ಜಿ ಆರ್ ಅವರು, ಹಾಯ್ ಅನು, ನನಗೆ ನಿಮ್ಮ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ. ಯಾರು ಜೀವನ ಅಲ್ಲಿ ಏನೂ ಇಲ್ಲ ಅಂದ್ಕೊಂಡ್ರೆ ನಿಮ್ಮ ವ್ಲಾಗ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ಅಷ್ಟು ಇನ್ಸ್ಪೈರ್ ಆಗಿ ನೀವು ತೆಗೆದುಕೊಂಡ್ರೆ ತುಂಬಾ ಸಂತೋಷ. ಕಾವ್ಯ ಅವರು, ರಿಯಲಿ ಮ್ಯಾಮ್ ನಿಮ್ಮ ನೋಡ್ತಿದ್ರೆ ಖುಷಿ ಆಗುತ್ತೆ. ರಿಯಲಿ ಲವ್ ಯು ಮ್ಯಾಮ್. ನಿಮ್ಮ ವ್ಲಾಗ್ ನೋಡ್ತಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ. ನೀವು ಮಾಡೋ ರೆಸಿಪಿ ಎಲ್ಲ ಟ್ರೈ ಮಾಡ್ತೀನಿ. ಐ ರಿಯಲಿ ಎಂಜಾಯ್ಡ್ ಯುವರ್ ವ್ಲಾಗ್. ನಿಮ್ಮ ಮಾತು, ನೀವು ಫ್ಯಾಮಿಲಿ ನಡೆಸ್ಕೊಂಡು ಹೋಗೋ ರೀತಿ ಎಲ್ಲ ತುಂಬ ಇಷ್ಟ. ಒನ್ ಡೇ ಐ ಲೈಕ್ ಬಿಕಮ್ ಯು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕಾವ್ಯ ಅವರೇ. ನೆಕ್ಸ್ಟ್ ಕಾಮೆಂಟ್ ಬಂದು ದಾಚು ಸೂರಿ ದಾಕ್ಷಾಯಣಿ ಅವರು, ಅಕ್ಕ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ಪ್ರತಿ ಒಂದು ಫ್ಯಾಮಿಲಿ ಕೂಡ ನಿಮ್ಮ ಫ್ಯಾಮಿಲಿ ಥರ ಇದ್ದರೆ ಸೊಸೈಟಿಲಿ ಡೈವರ್ಸ್, ಸೂಸೈಡ್, ಇನ್ನೂ ಬೇರೆ ಥರ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರಲ್ಲ. ಐ ಲೈಕ್ ಯುವರ್ ಫ್ಯಾಮಿಲಿ ಆ್ಯಂಡ್ ನಿಮ್ಮ ಫ್ಯಾಮಿಲಿನ ನನ್ನ ಕಡೆಯಿಂದ ದೃಷ್ಟಿ ತೆಗಿತೀನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪುಟ. ಸರೋಜಮ್ಮ ಅವರು, ಹಾಯ್ ಮ್ಯಾಮ್, ಹೌ ಆರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ನಿಮ್ಮ ವ್ಲಾಗ್ ತುಂಬ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ. ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಹೀಗೆ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನು ನಮ್ಮೆಲ್ಲರಿಗೂ ಶೇರ್ ಮಾಡ್ತೀರಂತ ಆಶಿಸುತ್ತೇನೆ. ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಖಂಡಿತ ಸರೋಜಮ್ಮ ಅವರೇ, ಪ್ರಯತ್ನ ಪಡ್ತೀನಿ, ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಚಂದೂರು, ಹಾಯ್ ಏನೋ ಅಕ್ಕ, ಟು ಬಿ ಫ್ರ್ಯಾಂಕ್ ನಾನು ತುಂಬಾ ಸಲ ಚಿತ್ರಾನ್ನ ಮಾಡಿ, ಆದರೆ ಅಷ್ಟು ಸಲ ಫೇಲ್ ಆಯಿತು. ಒಂದು ಸತಿ ಇದ್ದರೆ ಇನ್ನೊಂದು ಸತಿ ಇರಲಿಲ್ಲ. ಬಟ್ ನಿಮ್ಮ ರೆಸಿಪಿ ನೋಡಿ ಮಾಡಿದೆ, 100% ಟೇಸ್ಟ್ ಆಗಿ ಬಂತು. ಥ್ಯಾಂಕ್ಸ್ ಅಕ್ಕ. ಆ್ಯಂಡ್ ನಾನು ಎಷ್ಟೊಂದು ಚಾನಲ್ ನೋಡಿದ್ದೀನಿ, ಬಟ್ ನೀವು ಮಾತಾಡೋ ಸ್ಟೈಲ್ ಆ್ಯಂಡ್ ನಿಮ್ಮ ಆ್ಯಟಿಟ್ಯೂಡ್ ಮುಂದೆ ಎಲ್ಲ ಕಮ್ಮಿ ಅಕ್ಕ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಚಂದು ಅವರೇ. ಎಸ್ ಸ್ನೇಹಿತರೆ, ಎಲ್ಲ ವೀಡಿಯೋಸ್ ಎಲ್ಲ ಮುಗೀತು, ಎಡಿಟಿಂಗ್ ಆಯಿತು, ಅಪ್ಲೋಡ್ ಮಾಡಿದ್ದಾಯಿತು. ಒಳ್ಳೊಳ್ಳೆ ಕಾಮೆಂಟ್ಸ್ಗಳಿಗೆ ರಿಪ್ಲೈನೂ ಕೂಡ ಕೊಟ್ಟಿದ್ದೀನಿ. ಅವರ ಕಾಮೆಂಟ್ಸ್ ಕೂಡ ಓದಿದ್ದೀನಿ. ಮಳೆ ಫುಲ್ಲು ಮೋಡ ಮುಚ್ಕೊಂಡಿದೆ. ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸುವಂಥ ಸಮಯ ಬಂತು. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್.